ವೀಕ್ಷಕರೇ, ತಮ್ಮೆಲ್ಲರಿಗೂ S16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದಿನ ಒಂದು ನ್ಯಾಯ ಸೆಗ್ಮೆಂಟ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನ್ಯಾಯ ಯಾಕೆ, ಯಾರಿಗೆ, ಏನು ಗೊತ್ತಾಗತ್ತೆ. ತಾವು ವಿಡಿಯೋ ಎಂಡ್ವರೆಗೂ ಕಾದು ಕುಳಿತರೆ ಎಲ್ಲರಿಗೂ ನ್ಯಾಯ ಸಿಗಬೇಕು, ಯಾರಿಗೆ ನ್ಯಾಯ ದೊರಕಬೇಕು, ಪ್ರತಿಯೊಂದು ಕೂಡ ತಮ್ಮ ಮುಂದೆ ಎಳೆಯಾಗಿ ಬಿಚ್ಚಿರುತ್ತೆ ಈ S16 ನ್ಯೂಸ್. ಸೊ ಇವತ್ತು ನ್ಯಾಯದ ಚೌಕಟ್ಟು ಏನು ನೋಡ್ಕೊಂಡು ಬರೋಣ ಬನ್ನಿ. ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ ಇಲ್ಲ ಧ್ರುವ ಸರ್ಜಾನ, ಎನಿವೇ ರಿಜಿಸ್ಟ್ರೇಷನ್ ಇಲ್ಲ, ಇಲ್ಲೇ ರಿಜಿಸ್ಟ್ರೇಷನ್. ರಾಜ್ಯ ಸರ್ಕಾರ ನೋಂದಣಾಧಿಕಾರಿಗಳ ಎದುರು ನತಮಸ್ತಕ. ಇನ್ಫಾರ್ಮೇಶನ್ ಕೇಳಿದರೆ ನಿಮ್ಮ ರಿಜಿಸ್ಟ್ರೇಷನ್ ಏನು? ಬೆಳಗಾವಿಯಲ್ಲಿ ನೋಂದಣಾಧಿಕಾರಿಗಳದ್ದೇ ದರ್ಬಾರ್. ಪತ್ರಕರ್ತರಿಗೆ ಧಮಕಿ ಕೊಡ್ತಾರೆ. ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನು? ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ನ್ಯಾಯದ ಚೌಕಟ್ಟನ್ನು ನಾವು ಹಾಕ್ಕೊಂಡಿದ್ದೀವಿ. ನ್ಯಾಯದ ಚೌಕಟ್ಟು, ಹೌದು, ಚೌಕಟ್ಟಲ್ಲೇ ಹೋದರೆ ಆ ಕಡೆ ಈ ಕಡೆ ಓಲಾಡ್ಬಿಡ್ತೀವಿ ಅನ್ನುವಂಥ ಒಂದು ಪರಿಕಲ್ಪನೆ. ಹೋಗಲಿ, ಫಸ್ಟ್ ಇವತ್ತಿಂದು ನ್ಯಾಯದ ಸೆಗ್ಮೆಂಟನ್ನು ಚೌಕಟ್ಟು ಕುರಿತಾಗಿ ನಾವು ಮಾತಾಡೋಣ. ಚೌಕಟ್ಟು ಹಾಕೊಂಡಿದ್ದೀವಿ. ರಿಜಿಸ್ಟ್ರಾರ್, ನೋಂದಣಾಧಿಕಾರಿಗಳು, ಸಬ್ ರಿಜಿಸ್ಟ್ರಾರ್ಸ್ ತಾಲೂಕಾ ಲೆವೆಲಲ್ಲಿ ಇರ್ತಾರೆ. ನಿಮ್ಮ ಆಸ್ತಿ ಆಗಲಿ, ಮದುವೆ ಮಾಡಿಸೋದಾಗಲಿ ಎಲ್ಲ ಅಲ್ಲೇ. ರಿಜಿಸ್ಟ್ರೇಷನ್ ಅಂತ ಬಂದುಬಿಟ್ರೆ ನೋಂದಣಾಧಿಕಾರಿಗಳು. ನಾವು ಒಂದು ಸಮಸ್ಯೆಯನ್ನು ಇಟ್ಕೊಂಡು ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಅವ್ರಿಗೆ, ಬೆಳಗಾವಿಯ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಅವ್ರಿಗೆ ಒಂದು ಫೋನ್ ಮಾಡಿದ್ವಿ. ಆ ಫೋನ್ ಕಾಲಲ್ಲಿ ಏನೇನು ಮಾತಾಡಿದ್ದೀವಿ, ಏನೇನಿಲ್ಲ, ಪ್ರಥಮವಾಗಿ ಅದನ್ನು ಕೇಳ್ಕೊಂಡು ಬನ್ನಿ. ಸರ್, S16 ನ್ಯೂಸ್ ಮಾತಾಡಿದ್ರಿ. ಇದು ಎನಿವೇ ರಿಜಿಸ್ಟ್ರೇಷನ್ ಅಂತ ಹೇಳಿ ಬೈರೇಗೌಡ ಸಾಹೇಬ್ರ ಇದನ್ನ ಮಾಡಿದ್ರು. ಇಲ್ಲಿ ಮೂಡಲ್ಗಿಯಾಗಿನೂ ಒಂತೊಡೆ ಇಲ್ಲಿ ಗೋಕಾಕದಾಗ ಹಾಕಿದ್ರು ಸರ್. ಅವು ಅಲ್ಲೇ ಅಪ್ಲಿಕೇಶನ್ ಸರ್ ರಿಜೆಕ್ಟ್ ಆಗಿದಾವ್ರಿ ಸರ್. ಇದಕ್ಕೆ ಸರ್ ಎನಿವೇ ರಿಜಿಸ್ಟ್ರೇಷನ್ ಅಂತ ಹೇಳಿ ಹಿಂಗ್ಯಾಕೆ ಏನದ ತಿಳಿಲಿಲ್ರಿ ಸರ್. ಅವ್ ಡಾಕ್ಯುಮೆಂಟ್ ತಗೊಂಡ್ ಬಂದ ಇಲ್ಲಿ ತೋರಿಸ್ರಿ, ಡಿಟೇಲ್ ನೋಡಿ ಮಾತಾಡೋದು, ಬರೇ ಫೋನ್ ಮಾತಾಡಕ್ ಬರಲ್ಲ. ರಿಜಿಸ್ಟ್ರೇಷನ್ ಅಂತ ಅಂದ್ರೆ ಒಂದು ಲಾಂಗ್ ಕೋರ್ಟ್ ಪ್ರೊಸೀಜರ್. ಅದು ಎಲ್ಲಿ ಯಾವ ಕಾರಣ ಏನಿರ್ತತಿ ಅವ್ ಏನು ಗೊತ್ತಾಗೋದಿಲ್ಲ. ಡಾಕ್ಯುಮೆಂಟ್ ಗಳು ಕೊಟ್ಟಾರ. ಇಲ್ಲ ಇಲ್ಲಿ ಅಲ್ಲಲ್ಲ, ಇಲ್ಲಿ ಹೊರಗೆ ಖುದ್ದಾಗಿ ಬರ್ರಿ. ಅಲ್ಲಲ್ಲ ಸರ್, ಇನ್ನೊಂದು ಇನ್ಫಾರ್ಮೇಶನ್ ಕೊಡ್ತೇನ್ರಿ. ಇನ್ನೊಂದ್ ಏನಾಯ್ತಪ್ಪ ಅಂತಂದ್ರ ಅವ ಸೇಮ್ ಡಾಕ್ಯುಮೆಂಟೇಶನ್ಸ್ ಅನ್ನ ಮೂಡಲ್ಗಿ ಹೋಗಿ ರಿಜಿಸ್ಟ್ರೇಷನ್ ಮಾಡಂತ ರಿಜಿಸ್ಟರ್ ಅದು ಏನ್ರಿ. ಅವ ಸೇಮ್ ಡಾಕ್ಯುಮೆಂಟ್ಸ್ ಅನ್ನ, ಅವ ಸೇಮ್ ಕೇಸಸ್ ಅನ್ನ ರೀ ಹೊಳ್ಳಿ ವಾಪಸ್ ಇದಕ್ ಹೋದ್ ಬಳಕ ಪ್ರಾಪರ್ಟಿ ಇದನ್ನ ಅದು ರೀ ಮೂಡಲ್ಗಿ ಹೋಗಿ ರಿಜಿಸ್ಟ್ರೇಷನ್ ಮಾಡಂತೇಳಿ ಸರ್. ರಿಜಿಸ್ಟರ್ ಅದು ರೀ, ಅವ ರಿಜಿಸ್ಟ್ರೇಷನ್ ಅದು ಅವ. ಬಟ್ ಇಲ್ಲಿ ಗೋಕಾಕ್ದಿಂದ ಹಾಕಿದ್ದು ಆಗ್ಲಿಲ್ಲ. ಈಗ ಇಮ್ಯಾಜಿನ್ ಮಾಡಿ ಹೆಂಗ್ ಮಾತಾಡ್ರಿ, ನಾನು ನೀವು ಡಾಕ್ಯುಮೆಂಟ್ ನನಗೆ ತಗೊಂಡ್ ಬಂದು ಇಲ್ಲಿ ಖುದ್ದಾಗಿ ತೋರಿಸಿರಿ ಅಂತಂದ್ರ ಡಿಟೇಲ್ ವೆರಿಫಿಕೇಶನ್ ಮಾಡಿ ನೀವು ಕುಂತಿರ್ತಂದ್ರ ಅದೇನದು ಹೇಳ್ತಾನ ನಾನು. ಆಯ್ತಿರ್ಲ ಸರ್, ಅದನ್ನು ತಗೊಂಡ್ ಬರ್ತೇನ್ರಿ ಸರ್. ತಗೊಂಡ್ ಬರ್ರಿ, ತಗೊಂಡ್ ಆಮೇಲೆ ಹೊಳ್ಳೆ ಅದ್ರ ಜೊತೆಗೆ ಎಲ್ಲೂ ಮಂದಿ ಏನಂತಾರಿ ಸರ್, ಇವ್ರು ಹಾಕವ್ರ ಏನಂತೀರಿ ನೀವು, ಅಪ್ಲಿಕೇಶನ್ ಹಾಕೋದು ಇರ್ತಾರಲ್ಲ ಹೊರಗ ಬಾಂಡ್ ರೈಟರ್ಸ್, ಅವ್ರು ಹಾಕಂಗಲ್ರಿ. ಬಾಂಡ್ ರೈಟರ್ ಹಾಕಂಗಿಲ್ಲ, ಪಾರ್ಟಿ ಅಟ್ಟ ಹಾಕ್ಬೇಕು ಅಪ್ಲಿಕೇಶನ್. ಅದರಿ ಸರ್, ಪಾರ್ಟಿನ ಹಾಕಬೇಕು. ಬಟ್ ಅಲ್ಟಿಮೇಟಮ್ ಆಗಿ ಬಾಂಡ್ ರೈಟರ್ಸ್ ಕಡೆ ಅಂದ್ರೆ ಹಾಕಿಸ್ತಿರ್ತಾರಲ್ಲ ಸರ್, ಆಕ್ಸೆಸ್ ಇರಂಗಿಲ್ಲ ನಮ್ ಕಡೆ, ಗುರ್ತಿರಂಗಿಲ್ಲ. ಸೊ ಅದಕ್ಕಾಗಿ ಅವ್ರೇನ್ ಹಾಕ್ತಾರಲ್ಲ, ಅವ್ರೇನ್ ಅನ್ನತಾರ, ಇಲ್ಲ ಯಾವ್ಯಾವ ತಾಲೂಕಿನ ಏನೇನ್ ಅದಾವು ಅಲ್ಲೆಲ್ಲಿಗೆನ ರಿಜಿಸ್ಟ್ರೇಷನ್ ಮಾಡ್ಬೇಕು ಅಂತ ಹೇಳ್ತಾರ್ರಿ. ಈಗ ನಮ್ ಮೂಡಿಗೆ ಆಗಿತ್ತಪ್ಪ ಅಂತ ಬಾಂಡ್ ರೈಟರ್ಸ್ ಹೇಳಿದ್ದನು ಮಾತುಗಳದವ್ರಿ ಸರ್. ಇಲ್ಲಿ ಸಾಕಷ್ಟು ಸರ್, ನಮ್ಮ ಸರ್ಕಾರ ನಿಮಗ ರೂಲ್ಸ್ ಮಾಡೈತಿ, ಆನ್ಲೈನ್ ದಾಗ ಐತಿ, ಎಲ್ಲಾ ಕಡೆ ಅವಕಾಶ ಐತಿ. ಬೇಕಾದ್ರೆ ಆಗ್ಬಹುದು. ಬಾಂಡ್ ರೈಟರ್ 1000 ಹೇಳ್ತಾರ, ಅವ್ರದ್ದು ನಾವೇನ್ ಮಾಡೋದು? ಆಯ್ತು ಸರ್, ಅದನ್ನು ಪೂರ ರಿಜಿಸ್ಟರ್ ಅಲ್ಲಿ ಆಗಿದ್ದನ್ನು ತಗೊಂಡ್ಬರ್ತಾನೆ ಸರ್. ಇಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದನ್ನು ತಗೊಂಡ್ಬರ್ತಾನು. ಓಪನ್ ಆಗಿ ಮಾತಾಡೋಣ್ರಲ್ಲ ಸರ್. ಅಲ್ಲ, ಓಪನ್ ಆಗಿ ಮಾತಾಡ್ಬೇಕು, ಮತ್ತೆ ಕ್ಲೋಸ್ ಆಗಿ ಯಾರು ಮಾತಾಡಂಗಿಲ್ಲ ಸರ್. ಓಪನ್ ಆಗಿ ಮಾತಾಡೋಣ. ತಗೊಂಡ್ಬರ್ರಿ. ಹಾ, ಓಕೆ. ಓವರ್ ಟೆಲಿಫೋನ್ ಏನಿಲ್ಲ, ಬರ್ರಿ, ಖುದ್ದಾಗಿ ಬರ್ಬೇಕು. ಕೊಡ್ರಿ, ಪಿಟಿಷನ್ ಕೊಟ್ಟಾಗ ಎನ್ಕ್ವೈರಿ ಮಾಡ್ತಾವ, ಮಾಡಿದ್ರೆ ಮಾಡೋಣ. ಆಯ್ತು ಸರ್, ಓಕೆ ಡನ್. ಓಕೆ, ಏನ್ ನಿಮ್ ಹೆಸರು ಏನಂದ್ರಿ? ಅಶೋಕ್ ಜೋತಾವ್ರ ಅಂತ ಹೇಳ್ರಿ ಸರ್. S16 ನ್ಯೂಸ್ ಅಂದ್ರೆ ಮಾತಾಡೋದ್ರಿ. ಯಾವ್ದ್ರಿ? S16 ನ್ಯೂಸ್ ಅಂದ್ರೆ ಮಾತಾಡೋದ್ರಿ. H16 ಹಾ ರೀ. ಎಲ್ಲಿ ಹೆಸರು ಕೇಳಿದಲ್ರಿ? ಪ್ರಸಾರ ಭಾರತಿ ರಿಜಿಸ್ಟ್ರೇಷನ್ ಆಗೈತಿ. ಪ್ರಸಾರ ಭಾರತಿ ರಿಜಿಸ್ಟ್ರೇಷನ್ ಐತ್ರಿ, MSME ರಿಜಿಸ್ಟ್ರೇಷನ್ ಐತ್ರಿ, ಆಮೇಲೆ GST ರಿಜಿಸ್ಟ್ರೇಷನ್ ಐತ್ರಿ. GST ಅಲ್ರಿ, ಪ್ರಸಾರ ಭಾರತಿ ಇಟ್ಟಬೇಕು ನಮ್ಗೆ. ಆಯ್ತು, ಪ್ರಸಾರ ಭಾರತಿ ಐತಿಲ್ಲ ಸರ್, ಪ್ರಸಾರ ಭಾರತಿ ರಿಜಿಸ್ಟ್ರೇಷನ್ ಐತಿ. ಜಿಲ್ಲಾ ವಾರ್ತಾಧಿಕಾರಿ ಕಡೆ ಲಿಸ್ಟ್ ಇಲ್ಲಲ್ಲ ಸರ್. ನಮ್ದು ಡಿಜಿಟಲ್ ಮೀಡಿಯಾ ಅವು ಇಲ್ಲೇ ಇದ್ರೊಳಗೆ ಏನ್ ಇರ್ತಾವಲ್ಲ ಸರ್, ಯಾವ ನೀವೇನ್ ಹೇಳತ್ತಿರಲ್ಲ, ಇದು ಎಕ್ಸಾಕ್ಟ್ ಆಗಿ ಏನೈತಲ್ಲ ಅದು NRIಗಳು ಇದ್ರದ್ದು RNIಗಳು ಮಾತಾಡ್ತಾರ್ರಿ. ಅವ್ರ RNIಗಳು ರಿಜಿಸ್ಟ್ರೇಷನ್ ಹಾಕವು. ನಮ್ಮ ಏನಿರ್ತಾವ ಪ್ರಸಾರ ಭಾರತಿ ಒಳಗೆ ಇರ್ತಾವು. ನಮ್ದು ಸಪರೇಟ್ ಆಗಿ ಪ್ರೈವೇಟ್ ಲಿಮಿಟೆಡ್ ನಮ್ದು ಕಂಪನಿನ ಐತ್ರಿ. GST ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೇವಿ. GST ತುಂಬತವ್ರಿ ಈ ದೇಶದ. ಒಟ್ಟ ಇಲ್ರಿ, ಬರೇ ಪ್ರಸಾರ ಭಾರತಿ ಅಟ್ಟಬೇಕು. ನಮ್ GST ತಗೊಂಡ್ ನಾವೇನ್ ಮಾಡೋದು?
ಅಲ್ಲ GST ನೀವೇನ್ ಮಾಡೋಣ ಅಂದ್ರೆ ಸರ್ ಅಲ್ಲಿಂದ ಪ್ರಸಾರ ಭಾರತಿ ಅಷ್ಟೇ ರೀ. ನಾವು ನಿಮ್ ಜೊತೆ ಇಂಟರ್ವ್ಯೂ ಕೊಡ್ಬೇಕಾದ್ರೆ ಪ್ರಸಾರ ಭಾರತಿ ಇದ್ರೆ ಅಷ್ಟೇ ಮಾಡ್ತಾವ. ಪ್ರಸಾರ ಭಾರತಿ ಐತ್ರಿ, ಪ್ರಸಾರ ಭಾರತಿ ಸರ್ ಐತ್ರಿ. ಪ್ರಸಾರ ಭಾರತಿ ಇಲ್ಲದೇನ್ ಬರ್ತಾರೇನ್ರಿ ಸರ್? ಸರ್ ಸಮಾಧಾನ ಮಾತಾಡ್ರಿ, ನಾವು ಸಮಾಧಾನ ಮಾತಾಡೋದು ನಿಮ್ ಜೋಡಿ. ಅಲ್ರಿ ಫೋನ್ಯಾಗ ಇಲ್ರಿ, ಇಲ್ಲಿ ನಿಮ್ಮಂತವ್ರು ಎಷ್ಟು ಮಂದಿ ಕುಂತಾರ ಕೊಡ್ಲೇನ ಇನ್ನೊಬ್ರ ಪಾಪ ಅವ್ರ ಕೆಲಸ ಮಾಡ್ತಾರ. ನನಗೆ ಅಲ್ಲ ಅವ್ರ ಕೈಯಾಗ ತಗೊಂಡ್ ನಾನ್ ಮಾಡ್ರಿ ಸರ್. ಅಲ್ಲ ಮತ್ತೆ ಅವ್ರ ಕೆಲಸ ಮಾಡ್ಬೇಕಲ್ರಿ. ಈಗ ನಿಮ್ಗೆ ಇನ್ಫಾರ್ಮೇಶನ್ ಕೇಳ್ಬಾರ್ದು, ನಮ್ಮ ಫೋನ್ ಇನ್ಫಾರ್ಮೇಶನ್ ಕೇಳ್ಬಾರ್ದು ಸರ್. ಇಲ್ರಿ ಫೋನ್ ಹಚ್ಚಿರ್ತಂದ್ರ ಪಕ್ಕ ಇನ್ಫಾರ್ಮೇಶನ್ ಸಿಗೋದಿಲ್ಲ. ನೀವು ನಮ್ಮ ಡಾಕ್ಯುಮೆಂಟ್ ನೋಡೇ ಮಾತಾಡೋರು. ನಾವ್ ಏನಿದ್ರು ಡಾಕ್ಯುಮೆಂಟ್ ನಿಮಗೆ ಡಾಕ್ಯುಮೆಂಟ್ಸ್ ತಗೊಂಡ ಬರ್ತಾನೆ ಸರ್. ಡಾಕ್ಯುಮೆಂಟ್ಸ್ ಮಾತಾಡ್ತಾನೆ, ಡಾಕ್ಯುಮೆಂಟ್ಸ್ ತಗೊಂಡ ಮಾತಾಡ್ತಾನೆ ನಿಮಗೆ. ಓಕೆ ಓಕೆ ವೆರಿ ನೈಸ್. ವೆರಿ ಐ ವಿಲ್ ಬಿ ವೇಟಿಂಗ್ ಫಾರ್ ಯು. ಎಂದು ಬರ್ತಾರೆ? ಯಾಂದ ಬರೋಣ ಹೇಳ್ರಿ ಸರ್. ಅಂದ ಬರ್ತಾವ ಇನ್ಕ್ಲೂಡಿಂಗ್ ನಮ್ ಟೀಮ ತಗೊಂಡ್ ಬರ್ತಾನೆ. ಇವತ್ತ ಬರ್ರಿ. ಇನ್ಕ್ಲೂಡಿಂಗ್ ನಮ್ ಟೀಮ ತಗೊಂಡ್ ಬರ್ತಾನೆ ಸರ್. ಇವತ್ತ ಬರ್ರಿ. ಹಾ ಸರ್ ತಗೊಂಡ್ಬರ್ತೀನಿ. ಓಕೆ ಓಕೆ. ಕೇಳಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾದಂತಹ ಮಾತುಗಳಾಯ್ತು ಅಲ್ಲಿ ಅಂದು. ನಾವು ಸಿಂಪಲ್ ಆಗಿ ಕೇಳಿರೋದಿಷ್ಟೇ ಸರ್. ಮೂಡಲಗಿಯಲ್ಲಿರುವಂಥ ಪ್ರಾಪರ್ಟಿ ಗೋಕಾಕ್ ಸಬ್ ರಿಜಿಸ್ಟರ್ ಆಫೀಸಲ್ಲಿ ನಾವು ಅಪ್ಲಿಕೇಶನನ್ನು ಹಾಕಿದ್ವಿ. ಬಟ್ ಮೂಡಲಗಿಯಲ್ಲಿ ಅದು ಇದನ್ನಾಗಲಿಲ್ಲ. ನಮ್ಮ ಹತ್ರ ಈ ಟೈಪ್ ಕಂಪ್ಲೇಂಟ್ಗಳು ಬರ್ತಾ ಇವೆ, ರಿಜಿಸ್ಟ್ರೇಷನ್ ಆಗಲಿಲ್ಲ. ಅದು ವಾಪಸ್ಸು ನಾವು ಮೂಡಲಗಿಗೆ ಹೋಗಿ ಮೂಡಲಗಿ ತಾಲೂಕಿನಲ್ಲಿ ಅವೇ ಸೇಮ್ ಡಾಕ್ಯುಮೆಂಟ್ಸು ಎಲ್ಲ ಅವೇ ಅವನ್ನ ಹಾಕಿದಾಗ ಅವು ಓಕೆ ಆದವು, ರಿಜಿಸ್ಟ್ರೇಷನ್ ಆಗೋಯ್ತು. ಸರಿ, ಇದು ಹೇಗೆ? ಕರ್ನಾಟಕ ಸರ್ಕಾರ ಇದ್ದಿದ್ದು ಈ ಒಂದು ಪರ್ಟಿಕ್ಯುಲರ್ ಮಾತನ್ನು ಹೇಳುತ್ತೆ, ಎನಿವೇರ್ ರಿಜಿಸ್ಟ್ರೇಷನ್ ಅಂತ ಹೇಳುತ್ತೆ. ಬಟ್ ಆದರೂ ಕೂಡ ಆಯಾ ತಾಲೂಕಿಗೆ ಹೋಗೇನೆ ಮಾಡಿಸ್ಕೊಬೇಕು. ಆಯಾ ತಾಲೂಕು ಇಲ್ಲಿ ಏನು ನಡೀತಾ ಇದೆ ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲಪ್ಪ ನೀವು ಇಲ್ಲಿ ಎದುರುಗಡೆ ಬನ್ನಿ, ಎದುರುಗಡೆ ಕುಳಿತು ಮಾತಾಡಿ ಅಂತ ಹೇಳಿ ಫಸ್ಟಿಗೆ ಹೇಳಿದ್ರು. ಓಕೆ, ನೋ ಇಶ್ಯೂಸ್, ಮಾತಾಡ್ತೀವಿ ಸರ್, ಬರ್ತೀವಿ ಅಂತ ಹೇಳಿದ್ವಿ. ಇನ್ಫಾರ್ಮೇಷನ್ ಕೂಡ ಕೊಟ್ವಿ ಅವ್ರಿಗೆ. ಸರ್ ನಿಮ್ಗೊಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ ಕೇಳಿ ಸರ್ ಅಂದು. ಏನಂತ? ಸರ್ ನಾವು ಈ ಟೈಪ್ ನಮ್ಮ ಹತ್ರ ಕೇಸ್ಗಳು ಬರ್ತಾ ಇವೆ, ಅದ್ರ ಜೊತೆಗೆ ಹೊರಗಡೆ ಕೂತಂಥ ಬಾಂಡ್ ರೈಟರ್ಸ್ಗಳಾಗಲಿ ಯಾರೇ ಆಗಲಿ ಈ ಮಾತುಗಳನ್ನು ಹೇಳ್ತಾರೆ. ಯಾವ ತಾಲೂಕಿನ ರಿಜಿಸ್ಟ್ರೇಷನ್ ಇದಾವೋ ಆಯಾ ತಾಲೂಕಿಗೆ ಹೋಗೇನೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿ, ಇಲ್ಲೇನಾದರೂ ಮಾಡಿಸಿದ್ರೆ ಅದು ಆಗಲ್ಲ, ಅಲ್ಲಿಯೋ ಅಪ್ಲಿಕೇಶನ್ಸ್ಗಳು ರಿಜೆಕ್ಟ್ ಆಗಿ ಹೋಗ್ಬಿಡುತ್ತೆ ಅನ್ನುವಂತಹ ಮಾತು. ಹೊರಗಡೆ ಕುಳಿತಂತಹ ಬಾಂಡ್ ರೈಟರ್ಸ್ ಇವ್ರಿಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಸರ್ ಹೊರಗಡೆ ಏನಕ್ಕೆ ಕುಂಡಿಸ್ತೀರಾ ಸರ್? ಪ್ರಪ್ರಥಮವಾಗಿ ತಮ್ಮ ಮೇಲೆ ಪ್ರಶ್ನೆ ಬರೋದಿರು. ಹೊರಗಡೆ ಅವ್ರೇನಕ್ಕೆ ಕುಂಡಿಸ್ತೀರಾ? ಕಿತ್ತಾಕ್ಬಿಡಿಯಲ್ಲ. ಪರಿಸರ ಸುತ್ತಮುತ್ತ ಏನಂತೀರ ನೀವು? ಸಬ್ ರಿಜಿಸ್ಟ್ರಾರ್ ಆಫೀಸಿನ ಪರಿಸರದ ಸುತ್ತಮುತ್ತ ಅವ್ರು ಇರ್ತಕ್ಕದ್ದಲ್ಲ, ಬಾಂಡ್ ರೈಟರ್ಸ್ ಇರ್ತಕ್ಕದ್ದಲ್ಲ. ಆಮೇಲೆ ಇವೆಲ್ಲ ಕ್ಲಿಷ್ಟಕರವಾದಂತಹ ಸಮಸ್ಯೆಗಳದ್ದು ಬರ್ಸ್ಕೊಳ್ಳೋದಿರುತ್ತೆ. ಯಾರೋ ಸಾಲ ತಗೊಂತ ಇರ್ತಾರೆ, ಯಾರ ಹತ್ರನೋ ಕೈಗಡನ್ನ ತಗೊಂತ ಇರ್ತಾರೆ, ಆವಾಗ ಮನೆಯನ್ನು ಕೊಟ್ಟಿರ್ತಾರೆ, ನೊಂದು ಖರೀದಿ ಅಂತ ಮಾಡ್ತಿರ್ತಾರೆ, ಅದು ಇದು ಸಿಕ್ಕಾಪಟ್ಟೆ ಇರ್ತವೆ ವ್ಯವಹಾರಗಳು. ಇವೆಲ್ಲ ತಿಳಿಯೋದು ಯಾವಾಗ? ಸಾಮಾನ್ಯ ಜನತೆಗೆ ಇದು ತಿಳಿಯುತ್ತಾ? ಒಬ್ಬ ಸಾಮಾನ್ಯ ರೈತನಿಗೆ ಇದು ತಿಳಿಯುತ್ತಾ? ಅದಕ್ಕೆ ಯಾರು ಬರ್ತಾರೆ? ಮತ್ತೆ ಅಲ್ಲಿ ಬಾಂಡ್ ರೈಟರ್ಸ್ ಬರ್ತಾರೆ. ಬಾಂಡ್ ರೈಟರ್ಸ್ಗಳು ಏನು ಹೇಳ್ತಾರೆ? ಇಲ್ಲ ಸರ್, ಇಲ್ಲಿಂದ ಅಪ್ಲಿಕೇಶನ್ಸ್ ಹಾಕಿದ್ರೆ ಅಲ್ಲಿ ಯಾವು ಸಕ್ಸಸ್ಫುಲ್ ಆಗಲ್ಲ, ನೀವು ಯಾವ ತಾಲೂಕಿಗೆ ಹೋಗ್ಬೇಕು ಅಲ್ಲೇ ಹೋಗ್ಬೇಕು ಅಂತ ಹೇಳ್ತಾರೆ. ಮತ್ತಿದೆಲ್ಲ ಆಲ್ಮೋಸ್ಟ್ ಅಲ್ಲಿ ಬೆಳಗಾವಿ ಜಿಲ್ಲೆಯಲ್ಲೇ ನಡೀತಾ ಇದೆ. ಯಾಕೆ? ಒಂದು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಈ ಯಕ್ಷ ಪ್ರಶ್ನೆಗೆ ಉತ್ತರ ಕೇಳಬೇಕು ಅಂತಾನೆ ನಾವು ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ಗೆ ಫೋನ್ ಹಾಕಿದಾಗ ಅವ್ರು ಹೇಳ್ತಾರೆ, ನಿಮ್ಗೆ ಪ್ರಸಾರ ಭಾರತಿಯಲ್ಲಿ ರಿಜಿಸ್ಟ್ರೇಷನ್ ಆಯ್ತಾ? ಸರ್ ಓಪನ್ ಆಗಿ ವೆಲ್ಕಮ್ ನಿಮ್ಗೆ ಮೇಲ್ ತೋರಿಸ್ತಾ ಇದ್ದೀವಿ ಪ್ರಸಾರ ಭಾರತಿದು. ಇಲ್ಲೇ ಸೈಡ್ ಬೈ ಸೈಡಲ್ಲೇ ವೆಲ್ಕಮ್ ಭಾರತ್ ಪ್ರಸಾರ ಭಾರತಿದು ವೆಲ್ಕಮ್ ಮೇಲ್ ನಮ್ಮ ಹತ್ರ ಐತೆ. ಡಿಯರ್ ಕೊಲೀಗ್ ಅಂತ ಹೇಳ್ತಾರೆ. ಕೊಲೀಗ್ ಅಂದರೆ ಏನು ಸರ್? ಕೊಲೀಗ್ ಅಂದರೆ ಸಹ ವರ್ಕರ್, ನಮ್ಮ ಜೊತೆಗೆ ಹೆಗಲು ಸೇರಿಸ್ಕೊಂಡು ಕೆಲಸ ಮಾಡೋರು. ಪ್ರಸಾರ ಭಾರತಿಯವ್ರು 2024 ನಮಗೆ ಕೊಟ್ಟವ್ರು ಸರ್ ಇದನ್ನು. ಇದು ಪ್ರಸಾರ ಭಾರತಿ ಆಯಿತು ಸರ್. ಅದ್ರ ಜೊತೆಗೆ ಸರ್ ನಂದು MA ಇನ್ ಜರ್ನಲಿಸಮ್ಮು. ನಾನು ಈ ಕಂಪ್ನಿ MD, ನಾನು ಕಂಪ್ನಿ ರಿಜಿಸ್ಟ್ರೇಷನ್ ಮಾಡಿದ್ದೀನಿ. ಕಂಪ್ನಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಬಿಸ್ನೆಸ್ ಅಂತ ಹೇಳ್ತೀವಿ. ನಮ್ಮ ಕಂಪ್ನಿ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಐತೆ, ಮೀಡಿಯಾ ಆ್ಯಂಡ್ ಆ್ಯಡ್ ಏಜೆನ್ಸಿ ಅಂತ. ಸಾಮಾನ್ಯ ಏನಂತೀರ ನೀವು, ಅದು ಫೇಕ್ ಪತ್ರಕರ್ತರ ಜೊತೆಗೆ ಮಾತಾಡ್ತಾರಲ್ಲ, ಆ ಲಹಜೆಯಲ್ಲಿ ಮಾತಾಡ್ತಾರೆ ಇವರು. ಯಾರು ಸರ್? ತಮಗೆ ಯಾರು ಅಧಿಕಾರ ಕೊಟ್ಟಿದ್ದೀ ಮಾತಾಡೋದಕ್ಕೆ? ನಮ್ಮನ್ನು ರಿಜಿಸ್ಟ್ರೇಷನ್ ಕೇಳ್ತಾ ಇದ್ದೀರಾ, ಓಕೆ. ಎಷ್ಟು ಏನಂತೀರಾ ನೀವು, ಪತ್ರಕರ್ತರು ID ತಗೊಂಡು ಹೋಗ್ತಾ ಇರ್ತಾರೆ. ಎಷ್ಟು ಜನ ಕಳ್ಳ ಪತ್ರಕರ್ತರು ಹರಾಸ್ಮೆಂಟನ್ನು ನೀಡ್ತಾ ಇದ್ದಾರೆ ಅಧಿಕಾರಿಗಳಿಗೆ. ಅವ್ರಿಗೆಲ್ಲ ಏನು ಮಾಡಿದ್ದೀರಾ ಸರ್? ವಾಟ್ ಯು ಹ್ಯಾವ್ ಡನ್? ನಥಿಂಗ್. ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಒಂದು ಏನಂತೀರ ನೀವು, ಮಾತಾಡೋ ಮಾತುಗಳಲ್ಲ ಅವು.
ಆಮೇಲೆ ಹೇಳ್ತಾರೆ ಐ ಆಮ್ ವೇಟಿಂಗ್ ಅಂತ ಹೇಳ್ತಾರೆ. ಧ್ರುವ ಸರ್ಜಾ ಯಶ್ ಅವ್ರ ಥರ, ಎಸ್ ಐ ಆಮ್ ವೇಟಿಂಗ್, ಎಸ್ ಸರ್ ವೇಟ್ ಮಾಡಿ, ನಾವು ಬೇಡ ಅಂತ ಇಲ್ಲ. ಇದನ್ನು ನಾವು RTI ಕೇಳ್ತೀವಿ. ಅದ್ರ ಜೊತೆಗೆ ನೆಕ್ಸ್ಟ್ ಇನ್ನೊಂದು ಏನು ಬರುತ್ತಪ್ಪ ಅಂತಂದರೆ, ಈ ಒಂದು ಪರ್ಟಿಕ್ಯುಲರ್ ವಿಚಾರವನ್ನು ಲೆಟ್ರ್ ಬರೆದು ಕೂಡ ಕೇಳ್ತೀವಿ. ಎಷ್ಟು ಔಟ್ ಆಫ್ ತಾಲೂಕುಗಳದ್ದು ರಿಜಿಸ್ಟ್ರೇಷನ್ ಪರ್ಟಿಕ್ಯುಲರ್ ತಾಲೂಕುಗಳಲ್ಲಿ ಆಗೈತೆ ಅಂತ ಹೇಳಿ. ಅದರೊಳಗೆ ಏನು ಸ್ಕ್ರೂಟಿನಿ ಮಾಡೋದೈತೆ ಸರ್, ಏನು ಮಾಡೋದೈತೆ? ಹೌದು, ರಿಜಿಸ್ಟ್ರೇಷನ್ ನೋಡ್ಕೊಬೇಕಲ್ಲ. ಮತ್ತು ತಮ್ಮಗಳಿಗೆ ಬಾಂಡ್ ರೈಟರ್ಸ್ಗಳಿಂದ ಸಮಸ್ಯೆ ಆಗ್ತಾ ಇದೆ, ಬಾಂಡ್ ರೈಟರ್ಸ್ಗಳು ಇರಲೇಬಾರ್ದು, ಮಧ್ಯಸ್ಥಿಗೆ ವಹಿಸಲೇಬಾರ್ದು ಅಂತ ತಮ್ಮ ಮನಸ್ಸಲ್ಲಿದ್ದರೆ, ತಮ್ಮ ಸರ್ಕಾರ ಈ ಒಂದು ಮಾತನ್ನು ಮಾಡ್ತಾ ಇದ್ದರೆ, ಸರ್ ಅವ್ರನ್ನೇನಕ್ಕೆ ಆವರಣದಲ್ಲಿ ಇಡ್ಸ್ಕೊಂಡು ಕೂರ್ತೀರಾ ಸರ್? ಎನ್ವಿರಾನ್ಮೆಂಟ್, ಆ ಪರಿಸರದಲ್ಲಿ ಯಾಕಿರ್ತಾರೆ ಸರ್ ಅವರು? ಮೊದಲ ಪ್ರಶ್ನೆ ಇದು ನಿಮಗೆ. ಅವ್ರು ಏನಕ್ಕೆ ಇರ್ತಾರೆ ಸರ್ ಅಲ್ಲಿ ಬಾಂಡ್ ರೈಟರ್ಸ್ಗಳು? ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತೀರಾ. ಅವರಿಂದ ನೀವು ಏನಾದರೂ ಅಪ್ಲಿಕೇಶನ್ ಹೋಗ್ಲಿಲ್ಲಪ್ಪ ಅಂದರೆ ರಿಜೆಕ್ಷನ್ ಆಗುತ್ತೆ. ಹೌದು, ಸಾಮಾನ್ಯ ಜನರಿಗೆ ಗುರುತಿಲ್ಲ ಒಳಗಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದಾವೆ ಅಂತ. ಯಾವ ಡಾಕ್ಯುಮೆಂಟ್ಸ್ ಹಚ್ಚಿದ್ರೆ ಪಾಸ್ ಆಗುತ್ತೆ ಅಂತ ಗುರುತಿಲ್ಲ. ಅದನ್ನು ಡೈಲಿ ಕೆಲಸ ಮಾಡೋರೆ ಅದನ್ನ ಮಾಡಬೇಕಾ? ಇಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ವರ್ಕ್. ಕೆಲಸನ ಮಾಡ್ಕೊಳ್ಳಿ. ಯಾರೋ ಒಂದು 4 ದುಡ್ಡು ತಿಂತಾ ಇದ್ದಾರೆ, 4 ಮನೆಗೆ ಅನ್ನ ಮಾಡ್ಕೊತಾ ಇದ್ದಾರೆ, ಮಾಡ್ಕೊಳ್ಳಿ ಸರ್. ಪ್ರಪ್ರಥಮವಾಗಿ ಇಲ್ಲಿ ಎಂಪ್ಲಾಯ್ಮೆಂಟೇ ಇಲ್ಲ ಈ ದೇಶದಲ್ಲಿ. ಅಂಥದ್ದು ಕುಳ್ಕೊಂಡು ಪಾಪ ಏನೋ ಒಂದು 4 ಬಾಂಡನ್ನು ಟೈಪ್ ಮಾಡಿಬಿಟ್ಟು ದುಡ್ಡು ಮಾಡ್ಕೊತಾ ಇದ್ದಾರೆ, ತಮ್ಮ ಮನೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮಾಡ್ಕೊಳ್ಳಿ ಪಾಪ, ಯಾರು ಬೇಡ ಅಂದರು. ಬಟ್ ಅವ್ರು ನಡೆಯಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಅವ್ರಿಗೇನು ನೀವು ಇಲಾಜ್ ಮಾಡಿದ್ದೀರಾ, ಅವ್ರಿಗೇನು ನೀವು ಟ್ರೀಟ್ಮೆಂಟ್ ಕಟ್ಟಿದ್ದೀರಾ, ಅದನ್ನು ಹೇಳ್ಬೇಕಲ್ಲ ಸರ್. ಬೆಳಗಾವಿ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಆಫೀಸ್ ಮುಂದೆನೆ ಸಿಕ್ಕಾಪಟ್ಟೆ ಬಾಂಡ್ ರೈಟರ್ಸ್ಗಳು ಸಿಕ್ಬಿಡ್ತಾರೆ. ಅವು ಕೂಡ ನಮ್ಮ ಹತ್ರ ಫುಟೇಜಸ್ ಇವೆ. ನಮ್ಮನ್ನೆಲ್ಲ ರಿಜಿಸ್ಟ್ರೇಷನ್ ಕೇಳಿದ್ರಿ, ಓಕೆ, ನೋ ಇಶ್ಯೂಸ್, ಕೊಡ್ತೀವಿ. ನಾವು ಪ್ರಸಾರ ಭಾರತಿ ಅವ್ರ ಜೊತೆಗೆ ಅಷ್ಟೇ ಮಾತಾಡ್ತೀವಿ ಅಂತ ಹೇಳ್ತೀರಾ. ಯಾಕೆ ಸರ್, ಸಾಮಾನ್ಯ ಜನತೆ ಇಲ್ವಾ? ನಮ್ಮದು GST ಐತಿ ಅಂತ ಓಪನ್ ಆಗಿ ಹೇಳಿದೆ ನಿಮಗೆ. ನೀವೇನು ಹೇಳಿದ್ರಿ? GSTಗೂ ನಮಗೂ ಸಂಬಂಧ ಇಲ್ಲ ಅಂತ ಅಂದ್ರಿ ಸರ್. ಓಕೆ, ಸಂಬಂಧ ಇಲ್ಲ, ಬಟ್ ಆದರೂ ಕೂಡ ಟ್ಯಾಕ್ಸ್ ಕಲೆಕ್ಷನ್, ಈ ದೇಶದಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಆಗಿದೆ GSTಯಿಂದ. ನಿಮ್ಮ ಎಲ್ಲ ಸರ್ಕಾರಿ ನೌಕರರ ಪೇಮೆಂಟ್ ಎಲ್ಲಿಂದ ಆಗುತ್ತೆ ಸರ್? ಇದೇ GST ಕಲೆಕ್ಷನಿಂದ ಸರ್. ಸಾಮಾನ್ಯ ಜನತೆ GST ಕಲೆಕ್ಷನ್ಸ್ ಆದ್ರೇ ತಮಗೆ ಪೇಮೆಂಟ್ ಬರೋದು ಸರ್. ನೀವು ಹೇಳ್ತೀರಾ? ಅಲ್ಲ ಸರ್, ನಾನು ಒಂದೇ ಪ್ರಶ್ನೆ ಕೇಳ್ತಿದ್ದೀನಿ ನಿಮ್ಮ ಹತ್ರ. ಈ ಬಾಂಡ್ ರೈಟರ್ಸ್ಗಳು ಅಲ್ಲಿ ಏನಕ್ಕಿದ್ದಾರೆ? ಅವರನ್ನು ನಿಮಗೆ ಸುಧಾರಿಸೋಕ್ಕಾಗ್ತಾ ಇಲ್ಲ, ಅವರನ್ನು ಅಲ್ಲಿಂದ ಕಿತ್ತಾಕಕ್ಕಾಗ್ತಾ ಇಲ್ಲ ಅಂತಂತಂದರೆ ನೀವೇನಕ್ಕೆ ಸರ್? ವೈ ಯು ಶುಡ್ ನಾಟ್ ರಿಸೈನ್? ನಮ್ಮ GST ಪೇಮೆಂಟಿಂದ ನಾವು GST ತುಂಬಿರೋ ಒಂದು ಹಣದಿಂದ ತಮಗೆ ಪೇಮೆಂಟ್ ಆಗುತ್ತೆ, ತಮಗೆ ಸ್ಯಾಲ್ರಿ ಬರುತ್ತೆ, ತಮ್ಮ ಮನೆ ನಡೆಯುತ್ತೆ. GSTಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತೀರಾ. ಪ್ರಸಾರ ಭಾರತಿನೇ ಬೇಕು ಅಂತ ಹೇಳ್ತೀರಾ. ಅದು ಕೂಡ ಪುರಾವೆ ಕೊಟ್ವಿ ಸರ್, ನಾವು ಪ್ರಸಾರ ಭಾರತಿಯಿಂದ ರಿಜಿಸ್ಟ್ರೇಷನ್ ಮಾಡಿಸಿದ್ದೀವಿ ಅಂತ ಹೇಳಿ. ಪ್ರಸಾರ ಭಾರತಿಯವರು ನಮಗೂ ಕೂಡ ನ್ಯೂಸ್ ಕಳಿಸ್ತಾರೆ, ಫುಟೇಜಸ್ಗಳನ್ನು ಕಳಿಸ್ತಾರೆ, ಪಬ್ಲಿಷ್ ಮಾಡಿ ಅಂತ ಹೇಳಿ. ಇನ್ಫಾರ್ಮೇಷನ್ ಬ್ಯೂರೋದಿಂದ ರಿಜಿಸ್ಟ್ರೇಷನ್ ಆಗಿರುವಂಥ ಕಂಪ್ನಿ ಐತೆ ನಮ್ಮದು. ಇನ್ನೂ ಏನು ಬೇಕು ಸರ್? ಅವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಶೇರ್ ಮಾಡಿದ್ದೀವಿ. ಸೊ ಇವಾಗ ನ್ಯಾಯ ಮತ್ತೆ ಬೇಕು. ಅದು ಯಾಕೆ ಬೇಕು? ಎನಿವೇರ್ ರಿಜಿಸ್ಟ್ರೇಷನ್ ಸಿಂಪಲ್ ಆಗಿರೋವಂಥ ಒಂದು ಮಾತು. ಕೆಲವೊಬ್ಬರಿಗೆ ಭಯ ಇರುತ್ತೆ, ಕೆಲವೊಂದು ಆಸ್ತಿಗಳಿರ್ತವೆ, ಅವು ಸ್ವಲ್ಪ ಡಿಸ್ಪ್ಯೂಟ್ಸ್ಗಳಲ್ಲಿರ್ತವೆ. ನನ್ನ ಹೆಸ್ರ ಮೇಲೇನೋ ಆಸ್ತಿ ಇರುತ್ತೆ, ಬಟ್ ಅಲ್ಲಿಗೆ ಹೋದ ತಕ್ಷಣ ಅಲ್ಲಿ ನಾವು ಯಾರಿಗೋ ಮಾಡಕ್ಕೆ ಕೊಟ್ಟಿರ್ತೀವಿ, ಏನೋ ಬಿಟ್ಟಿರ್ತೀವಿ, ಅವ್ರು ಕಬ್ಜಾ ಇರ್ತಾರೆ, ಅವ್ರು ಬಿಟ್ಟು ಹೋಗಲ್ಲ ಅವರು. ಆವಾಗ ಅದನ್ನು ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೆ ಅಲ್ಲಿ ಹೋಗ್ಬಿಟ್ರೆ ಅಲ್ಲೆಲ್ಲ ರಿಜಿಸ್ಟ್ರಾರ್ಗಾಗಲಿ, ಅಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳಲ್ಲಾಗಲಿ ಒಂದು ಹಣವನ್ನು ಕೊಟ್ಟು, ಲಂಚವನ್ನು ಕೊಟ್ಟು ಇಂಥವು ರಿಜಿಸ್ಟ್ರೇಷನ್ಗಳು ಬಂದರೆ ಅಲ್ವಾ, ರಿಜಿಸ್ಟ್ರೇಷನ್ಗಳು ಬಂದರೆ ಅವ್ರನ್ನ ತಡೆ ಹಿಡೀರಿ, ನಾವು ಮಾತಾಡ್ತೀವಿ, ಅಲ್ಲೇ ಹೊಡೆದಾಟಗಳು ಬಡದಾಟಗಳು ಆಗಬಾರ್ದು ಅಂತ ಹೇಳಿ ಎನಿವೇರ್ ರಿಜಿಸ್ಟ್ರೇಷನ್ ನೀವೆಲ್ಲಿ ಕೂತ್ಕೊಂಡು ಕೂಡ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬೋದು. ಬಟ್ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಯಾಕೆ ಆಗ್ತಾ ಇಲ್ಲ? ಹಾಗೇ ಒಂದು ಸಿಂಪಲ್ಲಾಗಿ ಒಂದೇನೋ ಮಾತಾಡ್ತಾ ಹೋದಾಗ
ಒಂದು ಬಂದು ಇನ್ಫಾರ್ಮೇಷನ್ ಇದು ಎಷ್ಟರ ಮಟ್ಟಿಗೆ ಕರೆನೋ ಎಷ್ಟರ ಮಟ್ಟಿಗೆ ಸುಳ್ಳೋ ನಮಗೆ ಗುರುತಿಲ್ಲ, ಎಷ್ಟು ಮಟ್ಟಿಗೆ ನಿಜಾನೋ ಎಷ್ಟು ಮಟ್ಟಿಗೆ ಸುಳ್ಳೋ ನಮಗೆ ಗುರುತಿಲ್ಲ. ಅದೇನಪ್ಪ ಅಂತಂದರೆ ಇಲ್ಲಪ್ಪ ಗೋಕಾಕಲ್ಲಿ ಇಲ್ಲಪ್ಪ ಅಂತಂದರೆ ಇಲ್ಲೆಲ್ಲ ತಾಲೂಕುಗಳಲ್ಲಿ 35-40 ಸಾವಿರದಲ್ಲಾಗುವಂತಹ ಕೆಲಸ ಬೆಳಗಾವಿಯಿಂದ ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ರೆ 10,000 15,000ದಲ್ಲಿ ಮುಗಿದೋಗ್ಬಿಡುತ್ತೆ, ಇಲ್ಲೆಲ್ಲ ಕಮಾಯಿ ಸ್ಟಾಪ್ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿಬಂದ್ವು. ಹೌದು, ಇವೆಲ್ಲ ಮಾತುಗಳು ಕೇಳ್ಬೋದು. ಅವು ನಮ್ಮ ಹತ್ರ ಇಲ್ಲ ಅಂತಿಲ್ಲ, ನಮ್ಮ ಹತ್ರ ಇದ್ದಾವೆ ಫುಟೇಜಸ್ಗಳು. ಸಮಯ ಸಂದರ್ಭ ಬಂದಾಗ ಅವನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀವಿ, ಅವತ್ತನ್ನು ಕೂಡ ಸಬ್ಮಿಟ್ ಮಾಡ್ತೀವಿ ನಾವು. ಇದನ್ನೆಲ್ಲ ಈ ಮಾತುಗಳು ಬರ್ತಾ ಇವೆ, ಇಂಥ ಸಿವಿಯರ್ ಅಲಿಗೇಷನ್ಸ್ಗಳಿದ್ದಾವೆ. ಇದನ್ನೆಲ್ಲ ಸ್ಕ್ರೂಟಿನಿ ಮಾಡೋದು ಯಾರು ಸರ್? DC ಅವ್ರಿಗೂ ಕೂಡ ನಮ್ಮ ಚಾನಲ್ ಓದಿದ್ರೆ ನನ್ನ ಲೆಟರ್ ಹೆಡ್ ಮೇಲೆ ಕಂಪ್ಲೇಂಟ್ ಬರೆದು ಹಾಕ್ಬಿಡ್ತೀನಿ. DC ಅವ್ರಿಗೂ ಕೂಡ ಕಂಪ್ಲೇಂಟ್ ಹೋಗ್ಲಿದ್ದು, ಇದ್ರ ಮೇಲೆ ಪ್ರಾಪರಾಗಿ ಸ್ಕ್ರೂಟಿನಿ ಆಗಲಿ. ಬೈರೇಗೌಡರು ಸಾಹೇಬರು ಒಂದು ಮಾತು ಹೇಳ್ತಾರೆ, ನೀವೇ ರಿಜಿಸ್ಟ್ರೇಷನ್ ಎಲ್ಲೇ ಕೂತ್ಕೊಂಡು ಕೂಡ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬೋದು, ಯಾವುದೇ ಆಸ್ತಿ ಆಗಲಿ ಮದುವೆ ಆಗಲಿ ಏನು ಬೇಕಾದಾಗಲಿ ಮಾಡಿಸ್ಬೋದು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಬೆಳಗಾವಿ ಜಿಲ್ಲೆ ಅಂತ ಬಂದಾಗ ಯಾಕಿದು ತಡೆ ಹಿಡಿಯುತ್ತೆ, ಯಾಕಿದು ಸ್ಟಾಪ್ ಆಗುತ್ತೆ? ಇದರ ಹಿಂದಿರುವಂತಹ ಕೈವಾಡಗಳು ಯಾರದ್ದು, ಯಾರು ಇದರಿಂದಿದ್ದಾರೆ ಎಲ್ಲ ಕಾದು ನೋಡಬೇಕು. ಇದನ್ನು ನಾವು ಕಂಪ್ಲೇಂಟ್ ಹಾಕ್ತೀವಿ, ಅದ್ರ ಜೊತೆಗೆ ಲೆಟ್ರ್ ಕೂಡ ತಮಗೆ ಬರೆದು ಹಾಕ್ತೀವಿ. ಐ ಆಮ್ ವೇಟಿಂಗ್ ಅಂತ ಹೇಳ್ತಾ ಇದ್ದೀರಾ, ಲೆಟ್ರು ಬರುತ್ತೆ. ಅಟು ಮೀರಿ ಏನಾದರೂ ಆಯ್ತಪ್ಪ ಅಂತಂದರೆ ನಾವು ನಮ್ಮ ತಂಡವನ್ನು ಕರ್ಕೊಂಡು ತಮ್ಮ ಆಫೀಸ್ ಮುಂದೆ ತಮ್ಮದೇ ಇಂಟರ್ವ್ಯೂ ಮಾಡ್ತೀವಿ ಸರ್. ಪ್ರಸಾರ ಭಾರತಿ ಇದ್ದರೆ ಇಂಟರ್ವ್ಯೂ ಕೊಡ್ತೀವಿ ಅಂತ ಹೇಳಿದ್ದೀರಾ, ಅಧಿಕೃತವಾಗಿ ಕೊಡ್ತೀನಿ ಅಂತ ಹೇಳಿದ್ದೀರಾ, ಪ್ರಸಾರ ಭಾರತಿ ತೊಗೊಂಡೇ ಬರ್ತಾ ಇದ್ದೀವಿ ಸರ್. ಇದಾಗಿತ್ತು ಇವತ್ತಿನ ಒಂದು ನ್ಯಾಯ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ S16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.